ಯಾರು ಅನೇಕ ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿರೋಂಥ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋಂಥ ವ್ಯಕ್ತಿಗಳಿಗೆ ಪಕ್ಕಕ್ಕೆ ಸರಿಸ್ತಾ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳ್. ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾಯಿದ್ದೀರಿ? ಸಿ ಟಿ ರವಿ ಚಿಕ್ಕಮಗಳೂರಿನಿಂದ ಅವ್ರು MP ಆಗೇ ಆಗ್ತಿದ್ದರು. ಶೋಭಾಗೆ ಅಲ್ಲಿ ಜನ ಬೇಡ ಅಂದರು. ಇವ್ರು ತೊಗೊಂಡು ಬೆಂಗಳೂರು ಉತ್ತರಕ್ಕೆ ಕೊಡೋಕ್ಕೆ ಅವಶ್ಯಕತೆ ಏನಿತ್ತು? ಯಾಕೆ ಸಿ ಟಿ ರವಿ ಕೊಟ್ಟಿಲ್ಲ? ಹಿಂದುತ್ವ ಪರವಾಗಿ ಹೋರಾಟ ಮಾಡೋನು. ಪ್ರತಾಪ್ ಸಿಂಹ ಮೈಸೂರು MP ಅವ್ರು ಯಾಕೆ ಕೊಟ್ಟಿಲ್ಲ? ಯದುವೀರಿಗೆ ಕೊಟ್ಟರಿ, ಫೈನ್. ಇಲ್ಲಿ ಚಿಕ್ಕಮಗಳೂರಿಂದ ತೊಗೊಂಡೋಗಿ ಶೋಭಾಗೆ ನೀವು ಬೆಂಗಳೂರು ಉತ್ತರ ಕೊಡ್ತೀರಿ. ಅದೇ ರೀತಿ ಪ್ರತಾಪ್ ಸಿಂಹಗೆ ಯಾಕೆ ಕೊಡಲಿಲ್ಲ? ಬೇರೆ ಕಡೆ ಕೊಡ್ಬೋದಿತ್ತಲ್ಲ. ಸದಾನಂದ ಗೌಡರು ನಾನು ನಿಲ್ಲಲ್ಲ ಅಂತ 6 ತಿಂಗಳು ಮುಂಚೆ ಹೇಳಿದರು. ನಮ್ಮ ರಾಜ್ಯ ನಾಯಕರುಗಳು ಹೋಗಿ ನೀನೇ ನಿಂತ್ಕೋಬೇಕು ಅಂತೇಳಿ ಒತ್ತಾಯ ಮಾಡಿ ಮತ್ತೆ ರಾಜಕಾರಣದಲ್ಲಿ ಆ್ಯಕ್ಟಿವ್ ಮಾಡಿಸಿ ಈಗ ಯಾಕಪ್ಪನ ಅಪಮಾನ ಮಾಡ್ತಿದ್ದೀರಿ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಯಾರಿದ್ದಾರೆ, ಹಿಂದುತ್ವದ ಹೋರಾಟಗಾರರಿದ್ದಾರೆ, ಅವರಷ್ಟು ಜನಕ್ಕೆ ಪಕ್ಕಕ್ಕೆ ಸರಿಸ್ತಾ ಇದ್ದಾರಲ್ಲ, ಇದನ್ನು ಶಿವಮೊಗ್ಗ ಕ್ಷೇತ್ರದ ಜನ ಒಪ್ಪಲ್ಲ. ಮೂರನೇದು, ಇಡೀ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿರೋಂಥ ಹುಡುಗರು, ಕಾರ್ಯಕರ್ತರು, ನಾಯಕರು ಈ ಕೆಲಸ ಮಾಡ್ತಿರೋರು ಎಲ್ರಿಗೂ ಅತೃಪ್ತಿ. ಯಾರಿಗೂ ಏನೂ ಕೇಳಲ್ಲ. ಅವರಷ್ಟು ಅವ್ರಿಗೆ ಮಾಡ್ತಾರೆ, ಅವರಷ್ಟು ಅವ್ರಿಗೆ ನಾಮಿನೇಟ್ ಮಾಡ್ಕೋತಾರೆ, ಅವರಷ್ಟು ಅವ್ರಿಗೆ ಕಮಿಟಿ ಮಾಡ್ತಾರೆ. ಪಕ್ಷಕ್ಕೂ ಸಂಬಂಧ ಇಲ್ಲದ ವ್ಯಕ್ತಿಗಳಿಗೆ ಸ್ಥಾನಮಾನಗಳು. ಮನೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅಧ್ಯಕ್ಷರಾಗ್ತಿದ್ದಂಗೆ ರಾಜ್ಯದ ಪದಾಧಿಕಾರಿಗಳ ಕಮಿಟಿ ಘೋಷಣೆ ಮಾಡಿದ್ರು. ಯಾವ ರಾಜ್ಯ ನಾಯಕರು ಕೋರ್ ಕಮಿಟಿ ನಾಯಕರಿಗೂ ಕೇಳಲಿಲ್ಲ. ಒಂದು ರೀತಿಯ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನ ಇಡೀ ರಾಜ್ಯದ ಕಾರ್ಯಕರ್ತರು ನೋವಿದೆ. ಈ 3 ಅಂಶದ ಬಗ್ಗೆ ರಾಜ್ಯದ ಜನ, ಜಿಲ್ಲೆ ಜನ ನನಗೆ ಬೆಂಬಲ ಕೊಡ್ತಾರೆ ಅಂತ ವಿಶ್ವಾಸ ಇದೆ.